ಸಹಕಾರ ಪಡೆಯಲಿಕ್ಕೆ ಸಾಧ್ಯ? ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಇದ್ದೆ. ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ ಹೇಳಿಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ, ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸುಳ್ಳು ಹೇಳಿದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ. ಬಹುಶಃ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ಡಿವಲ್ಯೂಷನ್ ಫಂಡು, ಕ್ಯಾಂಟೀನ್ ಏಡು, ಅಲ್ಲಿ ನಮಗೇನಾದರೂ ಕಡಿಮೆ ಆಗಿದೆ ಅಂತಕ್ಕಂಥದ್ದು, ಅನ್ಯಾಯ ಆಗಿದೆ ಅಂದರೆ ಚರ್ಚೆ ಮಾಡೋಣ. ಅವ್ರ ಪಾಪ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ. ನಾವು ರಾಜಕೀಯ ನಿವೃತ್ತಿ ಹೊಂದಿ ಅಂತ ಹೇಳಲ್ಲ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ. ನಮಗೇನಾದರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ. ನಮಗೆ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ದರೆ ಕೊಡ್ಲಿಕ್ಕೆ ತಯಾರಾಗಿದ್ದೆ ನಾವು ನಿಂತ್ಕೊಳ್ಳಿಕ್ಕೆ. ಯಾವುದಕ್ಕೆ? ಇಡೀ ಸಂಖ್ಯಾಂಶ ಇಡೀ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು, ಅದು ನಿಮ್ಗೆ ಹೇಳಕ್ ಬೇಕಾಗಿಲ್ಲ, ನಾನು ಯಾರಿಗೆ ಹೇಳ್ಬೇಕು ಹೇಳ್ತೀನಿ, ಯಾರಿಗೆ ಹೇಳಬೇಕು ಹೇಳ್ತೀನಿ. ಅವ್ರಿಗೆ ಹೇಳಲ್ಲ, ಸರ್ಕಾರಕ್ಕೆ ಹೇಳೋಣ. ಅಂಕಿ ಸಹಕಾರ ಪಡೆಯಲಿಕ್ಕೆ ಸಾಧ್ಯ? ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಇದ್ದೆ. ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ ಹೇಳಿಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ, ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸುಳ್ಳು ಹೇಳಿದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ. ಬಹುಶಃ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ಡಿವಲ್ಯೂಷನ್ ಫಂಡು, ಕ್ಯಾಂಟೀನ್ ಏಡು, ಅಲ್ಲಿ ನಮಗೇನಾದರೂ ಕಡಿಮೆ ಆಗಿದೆ ಅಂತಕ್ಕಂಥದ್ದು, ಅನ್ಯಾಯ ಆಗಿದೆ ಅಂದರೆ ಚರ್ಚೆ ಮಾಡೋಣ. ಅವ್ರ ಪಾಪ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ. ನಾವು ರಾಜಕೀಯ ನಿವೃತ್ತಿ ಹೊಂದಿ ಅಂತ ಹೇಳಲ್ಲ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ. ನಮಗೇನಾದರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ. ನಮಗೆ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ದರೆ ಕೊಡ್ಲಿಕ್ಕೆ ತಯಾರಾಗಿದ್ದೆ ನಾವು ನಿಂತ್ಕೊಳ್ಳಿಕ್ಕೆ. ಯಾವುದಕ್ಕೆ? ಇಡೀ ಸಂಖ್ಯಾಂಶ ಇಡೀ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು, ಅದು ನಿಮ್ಗೆ ಹೇಳಕ್ ಬೇಕಾಗಿಲ್ಲ, ನಾನು ಯಾರಿಗೆ ಹೇಳ್ಬೇಕು ಹೇಳ್ತೀನಿ, ಯಾರಿಗೆ ಹೇಳಬೇಕು ಹೇಳ್ತೀನಿ. ಅವ್ರಿಗೆ ಹೇಳಲ್ಲ, ಸರ್ಕಾರಕ್ಕೆ ಹೇಳೋಣ. ಅಂಕಿ